ಆತ್ಮೀಯ ಸ್ನೇಹಿತರಿಗೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, IAS KS ನಿಂದ ಹಿಡಿದು FD SD ವರೆಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಭೂಮಿಯ ಅಂತರಾಳ ಈ ವಿಡಿಯೋದಲ್ಲಿ ನಾವು ಭೂಮಿಯ ರಚನೆ ಮತ್ತು ಸಂಯೋಜನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಹಾಗೆ ಅದರ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಸಹಿತ ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಹಾಗೆ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಸಹಿತ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ನಾವು ಭೂಮಿಯ ಅಂತರಾಳದ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಗಿರುವ ಅಂಶಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಪ್ರತ್ಯಕ್ಷ ಹಾಗೂ ಪರೋಕ್ಷ ಅಂಶಗಳು. ಭೂಮಿಯೊಳಗಿನ ಶಾಖ ಮತ್ತು ಒತ್ತಡ, ಶಿಲೆಗಳ ಸಾಂದ್ರತೆ, ಭೂಕಂಪನದ ಅಲೆಗಳು, ಜ್ವಾಲಾಮುಖಿ ವಸ್ತುಗಳು ಇವು ಭೂಮಿಯ ಅಂತರಾಳದ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಸಹಾಯಕವಾಗಿರ್ತಕ್ಕಂಥ ಪರೋಕ್ಷ ಅಂಶಗಳಾದರೆ, ಸ್ವಾಭಾವಿಕ ಕಣಿವೆ, ಕಂದರ, ಸಾಗರ ತೀರಗಳು, ಗಣಿ ಮತ್ತು ಆಳ ತೈಲ ಬಾವಿಗಳ ವೀಕ್ಷಣೆ ಇವು ಪ್ರತ್ಯಕ್ಷ ಅಂಶಗಳು. ಭೂಮಿಯ ರಚನೆ ಮತ್ತು ಸಂಯೋಜನೆ. ಭೂಕಂಪನದ ಅಲೆಗಳ ವೇಗ, ವಸ್ತುಗಳ ಸಾಂದ್ರತೆ, ರಾಸಾಯನಿಕ ವಸ್ತುಗಳ ಸಂಯೋಜನೆ ಸ್ಥಿತಿಗಳನ್ನಾಧರಿಸಿ ಭೂಮಿಯ ಅಂತರಾಳವನ್ನು 3 ಮುಖ್ಯ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಭೂಕವಚ, ಮ್ಯಾಂಟಲ್, ಕೇಂದ್ರಗೋಳ. ದ ಕ್ರಸ್ಟ್, ದ ಮ್ಯಾಂಟಲ್, ದ ಕೋರ್. ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದು ಭೂಕವಚ. ಇದು ಭೂಮಿಯ ಅತ್ಯಂತ ಹೊರಪದರ. ಇದು ಭೂಖಂಡ ಮತ್ತು ಸಾಗರ ಪ್ರದೇಶಗಳಿಂದ ಸಂಯೋಜನೆಗೊಂಡಿದೆ. ಭೂಕವಚದ ಗಾತ್ರ ಸಾಗರ ಮತ್ತು ಭೂಖಂಡಗಳ ಪ್ರದೇಶಗಳ ಅಡಿಯಲ್ಲಿ ವ್ಯತ್ಯಾಸದಿಂದ ಕೂಡಿದ್ದು ಇದರ ಸರಾಸರಿ ಆಳ 60 ಕಿಲೋಮೀಟರ್ಗಳಷ್ಟಿದೆ. ಭೂಕವಚದ ವಿಂಗಡಣೆ. ಭೂಕವಚದ ಸ್ವಭಾವ ಮತ್ತು ಲಕ್ಷಣದ ಆಧಾರದ ಮೇಲೆ ಭೂಕವಚವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲನೇದು ಭೂಖಂಡ ಕವಚ ಅಥವಾ ಖಂಡಾಂತರ ಕವಚ. ಇದು ಭೂಕವಚದ ಅತ್ಯಂತ ಮೇಲಿನ ಪದರ. ಸಾಗರಿಕ ಕವಚಕ್ಕಿಂತ ಹೆಚ್ಚು ದಪ್ಪವಾಗಿದೆ. ಭೂಖಂಡ ಕವಚದ ಸರಾಸರಿ ದಪ್ಪ 30 ಕಿಲೋಮೀಟರ್ ಇದ್ದರೆ ಸಾಗರಿಕ ಕವಚದ ದಪ್ಪ 5 ಕಿಲೋಮೀಟರ್ಗಳಷ್ಟಿರುತ್ತದೆ. ಭೂಖಂಡ ಕವಚವು ಪರ್ವತದ ತಳಭಾಗದಲ್ಲಿ ಸುಮಾರು 60 ಕಿಲೋಮೀಟರ್ನಷ್ಟು ದಪ್ಪವಾಗಿದೆ. ಭೂಖಂಡ ಕವಚದ ಮೇಲಿನ ಭಾಗವನ್ನು ಸಿಯಾಲ್ ಎಂದು ಕರೆಯುತ್ತೇವೆ, ಏಕೆಂದರೆ ಇದರಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಅಂಶ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದು ಅತ್ಯಂತ ಹಗುರ ಪದರ. ಅಧಿಕ ಸಾಂದ್ರತೆಯ ಸಾಗರಿಕ ಕವಚದ ಮೇಲೆ ತೇಲುತ್ತಿದೆ. ಇದರ ಸಾಂದ್ರತೆ 2.7 ಗ್ರಾಂ ಪರ್ cm3. ಇನ್ನು ಎರಡನೇ ಕವಚ ಸಾಗರಿಕ ಕವಚ. ಇದು ಭೂಕವಚದ ತಳಭಾಗ. ಇದರ ದಪ್ಪ ಸುಮಾರು 5 ಕಿಲೋಮೀಟರ್ಗಳಷ್ಟಿದೆ. ಸಾಗರಿಕ ಕವಚ ಅಧಿಕವಾಗಿ ಸಿಲಿಕಾ ಮತ್ತು ಮ್ಯಾಗ್ನೀಷಿಯಂ ಅಂಶಗಳನ್ನು ಒಳಗೊಂಡಿರುವುದರಿಂದ ಇದನ್ನು ಸೀಮಾ ಎಂದು ಕರೆಯಲಾಗುತ್ತದೆ. ಇದು 2.95 ಗ್ರಾಂ ಪರ್ cm3ಗಳಷ್ಟು ಸಾಂದ್ರತೆಯನ್ನು ಹೊಂದಿದೆ. ಸೀಮಾವು ಸಾಗರದ ನೆಲದ ಮೇಲೆ ರಚನೆ ಹೊಂದಿದ್ದು ಸಿಯಾಲ್ಗಿಂತ ಅಧಿಕ ಸಾಂದ್ರತೆಯಿಂದ ಕೂಡಿರುತ್ತದೆ. ಸೀಮಾ ವಲಯಗಳು. ಭೂಕವಚದಲ್ಲಿನ 2 ಪ್ರಮುಖ ಸೀಮಾ ವಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು ಕಾನ್ರಾಡ್ ಸೀಮಾ ವಲಯ. ಇದು ಸಿಯಾಲ್ ಮತ್ತು ಸೀಮಾ ಪದರಗಳ ನಡುವೆ ಕಂಡುಬರುತ್ತದೆ. ಇನ್ನು ಎರಡನೇದು ಮಾವರೋವಿಸಿಕ್ ಸೀಮಾ ವಲಯ. ಇದು ಭೂಕವಚ ಮತ್ತು ಮ್ಯಾಂಟಲ್ಗಳ ನಡುವೆ ಕಂಡುಬರುತ್ತದೆ. ಈಗ ನಾವು ಮ್ಯಾಂಟಲ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ಭೂ ಅಂತರಾಳದ ಮಧ್ಯದ ವಲಯ. 60 ಕಿಲೋಮೀಟರ್ನಿಂದ 2900 ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ. ಈ ಪದರದ ಸಾಂದ್ರತೆ 3.3 ಗ್ರಾಂ ಪರ್ cm3ನಿಂದ ಹಿಡಿದು 5.7 ಗ್ರಾಂ ಪರ್ cm3ಗಳಷ್ಟಿದೆ. ಇಲ್ಲಿನ ಅಧಿಕ ಉಷ್ಣಾಂಶದಿಂದ ವಸ್ತುಗಳು ಭಾಗಶಃ ದ್ರವ ಅಥವಾ ಶಿಲಾಪಾಕದ ಸ್ಥಿತಿಯಲ್ಲಿರುತ್ತವೆ. ಮ್ಯಾಂಟಲ್ ವಲಯವು ಕಠಿಣ ಶಿಲೆಗಳಾದಂತಹ ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣ ಖನಿಜಗಳಿಂದ ಸಂಯೋಜನೆಗೊಂಡಿದೆ. ಇನ್ನು ಮ್ಯಾಂಟಲ್ನ ವಿಂಗಡಣೆಗೆ ಬಂದರೆ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮ್ಯಾಂಟಲ್ನ ಮೇಲ್ಪದರ ಮತ್ತು ಮ್ಯಾಂಟಲ್ನ ಕೆಳಪದರ. ಮ್ಯಾಂಟಲ್ನ ಮೇಲ್ಪದರವನ್ನು ನಾವು ಎಸ್ಟಿನೋಸ್ಪಿಯರ್ ಎಂದು ಕರೀತೇವೆ. ಇದು ಅತ್ಯಂತ ಮ್ಯಾಂಟಲ್ನ ಹೊರಪದರ. ಇದು ಭಾಗಶಃ ಶಿಲಾಪಾಕದ ಸ್ಥಿತಿಯಲ್ಲಿದೆ. ಈ ಪದರದಲ್ಲಿ ಉಂಟಾಗ್ತಕ್ಕಂಥ ವ್ಯತ್ಯಾಸಗಳಿಂದಲೇ ಭೂಕಂಪನ ಮತ್ತು ಜ್ವಾಲಾಮುಖಿಗಳು ಜನ್ಮ ಪಡೆಯುತ್ತವೆ. ಇನ್ನು ಮ್ಯಾಂಟಲ್ನ ಕೆಳಪದರಕ್ಕೆ ಬಂದರೆ ಇದನ್ನು ನಾವು ಮೆಸೋಸ್ಪಿಯರ್ ಎಂದು ಕರೀತೇವೆ. ಇದು ಘನ ರೂಪದಲ್ಲಿದೆ. ಸೀಮಾ ವಲಯಗಳು. ಮ್ಯಾಂಟಲ್ನ ಪ್ರಮುಖ ಸೀಮಾ ವಲಯಗಳಲ್ಲಿ ಮೊದಲನೇದು ರೆಪಿಟ್ಟಿ ಸೀಮಾ ವಲಯ. ಇದು ಎಸ್ತನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ಗಳ ನಡುವೆ ಕಂಡುಬರುತ್ತದೆ. ಎರಡನೇದು ಗುಟೆನ್ಬರ್ಗ್ ಸೀಮಾ ವಲಯ.
ಇದು ಮ್ಯಾಂಟಲ್ ಮತ್ತು ಕೇಂದ್ರ ಗೋಳಗಳ ನಡುವೆ ಕಂಡುಬರುತ್ತದೆ. ಮ್ಯಾಂಟಲ್ ಮತ್ತು ಕೋರ್ ನಡುವೆ ಇರುತ್ತದೆ. ಈಗ ನಾವು ಕೇಂದ್ರ ಗೋಳದ ಬಗ್ಗೆ ತಿಳಿದುಕೊಳ್ಳೋಣ. ಕೇಂದ್ರ ಗೋಳ ಇದು ಭೂಮಿಯ ಅಂತರಾಳದ ಅತ್ಯಂತ ಒಳಪದರವಾಗಿದ್ದು ಭೂಮಿಯ ಮೇಲಿನಿಂದ 6371 ಕಿಲೋಮೀಟರ್ ಆಳದವರೆಗೆ ಕಂಡುಬರುತ್ತದೆ. ಕೇಂದ್ರಗೋಳದಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣ ವಸ್ತುಗಳು ಪ್ರಧಾನವಾಗಿದ್ದು ಇದನ್ನು ನೀಫೆ ಎಂದು ಕರೀತೇವೆ. Ni ಅಂದರೆ ನಿಕ್ಕಲ್, Fe ಅಂದರೆ ಕಬ್ಬಿಣ, ಫೆರಸ್. ಹಾಗೆಯೇ ಇದರ ಸರಾಸರಿ ಸಾಂದ್ರತೆ 5.5 ರಿಂದ ಹಿಡಿದು 11 ಗ್ರಾಂ/cm3ಗಳಷ್ಟು ಇರುತ್ತದೆ. ಇನ್ನು ಕೇಂದ್ರಗೋಳದ ವಿಂಗಡಣೆಗೆ ಬಂದರೆ ಕೇಂದ್ರಗೋಳವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಹೊರ ಕೇಂದ್ರಗೋಳ. ಇದು ಕೇಂದ್ರಗೋಳದ ಹೊರಗಿನ ಪದರ ಆಗಿದ್ದು ಕಠಿಣ ಶಿಲಾ ಪದಾರ್ಥಗಳನ್ನು ಹೊಂದಿದೆ. ಇದರಲ್ಲಿ ಬಹಳಷ್ಟು ಪದಾರ್ಥಗಳು ಶಿಲಾಪಾಕದ ರೂಪದಲ್ಲಿದೆ. ಇದು 2900 ಕಿಲೋಮೀಟರ್ನಿಂದ 4980 ಕಿಲೋಮೀಟರ್ವರೆಗೂ ವಿಸ್ತರಿಸಿದೆ. ಇನ್ನು ಎರಡನೇದು ಭಾಗ ಒಳ ಕೇಂದ್ರಗೋಳ. ಇದು ಕೇಂದ್ರಗೋಳದ ಒಳಗಿನ ಪದರ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಒತ್ತಡವನ್ನು ಒಳಗೊಂಡಿರುತ್ತದೆ. ಹಾಗಾಗಿ ಇಲ್ಲಿನ ಹೆಚ್ಚಿನ ವಸ್ತುಗಳು ಘನ ರೂಪದಲ್ಲಿರುತ್ತವೆ. ಆದ್ದರಿಂದ ಈ ಒಳ ಕೇಂದ್ರ ಗೋಳವನ್ನು ನಾವು ಘನಗೋಳ ಅಂತಲೂ ಕರೀತೇವೆ. ಇಲ್ಲಿನ ಸರಾಸರಿ ಉಷ್ಣಾಂಶ 2900 ಡಿಗ್ರಿ ಸೆಲ್ಸಿಯಸ್. ಈ ಪದರದ ಆಳಕ್ಕೆ ಬಂದರೆ 4980 ಕಿಲೋಮೀಟರ್ನಿಂದ ಹಿಡಿದು 6371 ಕಿಲೋಮೀಟರ್ವರೆಗೂ ಇದೆ. ಈಗ ನಾವು ಭೂಮಿಯ ರಚನೆ ಮತ್ತು ಸಂಯೋಜನೆಯ ಬಗ್ಗೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ಭೂಮಿಯ ಕೋರ್ ಒಳಭಾಗ ರಚಿಸಲ್ಪಟ್ಟಿರುವುದು. ಭೂಮಿಯ ಕೋರ್ ಅಂದರೆ ಒಳ ಕೇಂದ್ರಗೋಳವು ಅಧಿಕ ಉಷ್ಣಾಂಶ ಹಾಗೂ ಅಧಿಕ ಒತ್ತಡವನ್ನು ಹೊಂದಿರುವುದರಿಂದ ಅಲ್ಲಿರ್ತಕ್ಕಂಥ ವಸ್ತುಗಳೆಲ್ಲವೂ ಸಹಿತ ಘನ ಸ್ಥಿತಿಯಲ್ಲಿರುತ್ತವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಘನ ವಸ್ತುವಿನಿಂದ. ಎರಡನೇ ಪ್ರಶ್ನೆ, ಭೂಗಟ್ಟಿ ಕವಚವು ಎಲ್ಲಕ್ಕಿಂತ ಹೊರಗಿನ ಘನ ಕವಚ. ಆಕ್ಸೈಡ್ಗಳ ರೂಪದಲ್ಲಿ ಸಮೃದ್ಧವಾದ ಆಕ್ಸಿಜನ್ ಅನ್ನು ಹೊಂದಿದೆ. ಇವುಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಆಕ್ಸೈಡ್ಗಳು ಯಾವುವು? ಭೂಕವಚವು ಅದರ ಪ್ರಧಾನ ಘಟಕಾಂಶಗಳಿಗೆ ಬಂದರೆ ಆಕ್ಸಿಜನ್ ಇದು 46.6%. ಸಿಲಿಕಾನ್ ಇದು 27.7%. ಅಲ್ಯೂಮಿನಿಯಂ 8.1%. ಕಬ್ಬಿಣ 5%. ಕ್ಯಾಲ್ಸಿಯಂ 3.6%. ಇನ್ನಿತರ ಅನೇಕ ಘಟಕಾಂಶಗಳು ಬರ್ತವೆ. ಹಾಗಾಗಿ ಆಕ್ಸೈಡ್ಗಳ ರೂಪದಲ್ಲಿ ಸಮೃದ್ಧವಾದ ಆಕ್ಸಿಜನ್ ಹೊಂದಿರತಕ್ಕಂತಹ ಆಕ್ಸೈಡ್ ಯಾವುದಪ್ಪ ಅಂದರೆ ಸಿಲಿಕಾನ್ ಡೈಆಕ್ಸೈಡ್, ಸಿಲಿಕಾ. ಹಾಗಾಗಿ ಸರಿಯಾದ ಉತ್ತರ ಸಿಲಿಕಾನ್ ಡೈಆಕ್ಸೈಡ್. ಮೂರನೇ ಪ್ರಶ್ನೆ, ನೀಫೆ ಎಂಬ ಪದ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದೆ. ನೀಫೆ ಅಂದರೆ ನಿಕ್ಕಲ್ ಮತ್ತು ಕಬ್ಬಿಣ ವಸ್ತುಗಳು. ಇದು ಭೂಮಿಯ ಅಂತರಾಳದ ಅತ್ಯಂತ ಒಳಪದರ ಕೇಂದ್ರಗೋಳಕ್ಕೆ ಸಂಬಂಧಿಸಿದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಭೂಮಿಯ ಒಳಪದರ. ನಾಲ್ಕನೇ ಪ್ರಶ್ನೆ, ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು. ಆಪ್ಷನ್ಗಳು ನೋಡೋದಾದರೆ ಎ ಭೂಕವಚ, ಬಿ ಮ್ಯಾಂಟಲ್, ಸಿ ಕೇಂದ್ರಗೋಳ, ಡಿ ಶಿಲಾಗೋಳ. ಭೂಮಿಯ ಅತ್ಯಂತ ಮೇಲ್ಭಾಗದ ಪದರ ನಾವು ದ ಕ್ರಸ್ಟ್, ಭೂಕವಚ ಎಂದು ಕರೀತೇವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಭೂಕವಚ. ಐದನೇ ಪ್ರಶ್ನೆ, ಭೂಖಂಡಗಳ ಮೇಲ್ಪದರವಾದ ಭೂಕವಚವನ್ನು ಸಿಯಾಲ್ ಎಂದು ಕರೆಯಲು ಕಾರಣ. ಆಪ್ಷನ್ ಎ ಹೆಚ್ಚಿನ ಪ್ರಮಾಣದಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಹೊಂದಿರುವುದು. ಆಪ್ಷನ್ ಬಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಲಿಕಾ ಮತ್ತು ಮೆಗ್ನೀಷಿಯಂ ಹೊಂದಿರುವುದು. ಆಪ್ಷನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿ ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಹೊಂದಿರುವುದು. ಆಪ್ಷನ್ ಡಿ ಹೆಚ್ಚಿನ ಪ್ರಮಾಣದಲ್ಲಿ ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ಹೊಂದಿರುವುದು. ಇಲ್ಲಿ ಸಿಯಾಲ್ SI ಅಂದರೆ ಸಿಲಿಕಾ, AL ಅಂದರೆ ಅಲ್ಯೂಮಿನಿಯಂ. ಭೂಖಂಡಗಳ ಮೇಲ್ಪದರ ಭೂಕವಚ ಸಿಲಿಕಾ ಮತ್ತು ಅಲ್ಯೂಮಿನಿಯಂನ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವುದರಿಂದ ಇದನ್ನು ಸಿಯಾಲ್ ಎಂದು ಕರೆಯುತ್ತೇವೆ. ಹಾಗಾಗಿ ಸರಿಯಾದ ಉತ್ತರ ಹೆಚ್ಚಿನ ಪ್ರಮಾಣದಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಹೊಂದಿರುವುದು. ಇನ್ನು ಭೂಖಂಡಗಳ ಕೆಳಪದರದ ಭೂಕವಚವನ್ನು ನಾವು ಸೀಮಾ ಎಂದು ಕರೀತೇವೆ. ಅದರಲ್ಲಿ ಸಿಲಿಕಾ ಮತ್ತು ಮೆಗ್ನೀಷಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಇನ್ನು ಕೇಂದ್ರ ಗೋಳವನ್ನು ನೀಫೆ ಎಂದು ಕರೀತೇವೆ. ಅದರಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಆರನೇ ಪ್ರಶ್ನೆ, ಭೂಮಿಯ ಅತ್ಯಂತ ಒಳಭಾಗವನ್ನು. ಆಪ್ಷನ್ ಎ ಭೂಕವಚ, ಬಿ ಸಿಯಾಲ್, ಸಿ ಮ್ಯಾಂಟಲ್, ಡಿ ಭೂತಿರುಳು.
ಭೂಕವಚ ಇದು ಭೂಮಿಯ ಅತ್ಯಂತ ಹೊರಭಾಗ, ಮ್ಯಾಂಟಲ್ ಮಧ್ಯದ ವಲಯ, ಇನ್ನು ಅತ್ಯಂತ ಒಳಭಾಗವನ್ನು ನಾವು ಭೂಗರ್ಭ, ಕೋರ್ ಅಥವಾ ತಿರುಳು ಎಂದು ಸಹಿತ ಕರೀತೇವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಭೂತಿರುಳು. 7ನೇ ಪ್ರಶ್ನೆ, ಮಾವೋರೋವಿಸಿಕ್ ಸೀಮಾ ವಲಯವು ಇವುಗಳ ನಡುವೆ ಬರುತ್ತದೆ. ಆಪ್ಷನ್ ಎ ಭೂಕವಚ ಮತ್ತು ಮ್ಯಾಂಟಲ್, ಬಿ ಮ್ಯಾಂಟಲ್ ಮತ್ತು ಭೂತಿರುಳು, ಸಿ ಶಿಲಾಗೋಳ ಮತ್ತು ಭೂತಿರುಳು, ಡಿ ಒಳತಿರುಳು ಮತ್ತು ಹೊರತಿರುಳು. ಮಾವೋರೋವಿಸಿಕ್ ಸೀಮಾ ವಲಯವು ಭೂಕವಚ ಮತ್ತು ಮ್ಯಾಂಟಲ್ಗಳ ಮಧ್ಯೆ ಬರುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಭೂಕವಚ ಮತ್ತು ಮ್ಯಾಂಟಲ್. 8ನೇ ಪ್ರಶ್ನೆ, ಗುಟೆನ್ಬರ್ಗ್ ಸೀಮಾ ವಲಯವು ಇವುಗಳ ನಡುವೆ ಬರುತ್ತದೆ. ಆಪ್ಷನ್ ಎ ಭೂಕವಚ ಮತ್ತು ಮ್ಯಾಂಟಲ್, ಬಿ ಮ್ಯಾಂಟಲ್ ಮತ್ತು ಭೂತಿರುಳು, ಸಿ ಶಿಲಾಗೋಳ ಮತ್ತು ಭೂತಿರುಳು, ಡಿ ಒಳತಿರುಳು ಮತ್ತು ಹೊರತಿರುಳು. ಗುಟೆನ್ಬರ್ಗ್ ಸೀಮಾ ವಲಯವು ಮ್ಯಾಂಟಲ್ ಮತ್ತು ಕೋರ್ ನಡುವೆ ಬರುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮ್ಯಾಂಟಲ್ ಮತ್ತು ಭೂತಿರುಳು. ಇನ್ನು ಭೂಕವಚ ಮತ್ತು ಮ್ಯಾಂಟಲ್ ನಡುವೆ ಮಾವೋರೋವಿಸಿಕ್ ಸೀಮಾ ವಲಯ ಬಂದರೆ ಹೊರ ಕೇಂದ್ರಗೋಳ ಮತ್ತು ಒಳ ಕೇಂದ್ರಗೋಳ ನಡುವೆ ಅಂದರೆ ಒಳತಿರುಳು ಮತ್ತು ಹೊರತಿರುಳುಗಳ ನಡುವೆ ಲೆಹಮನ್ ಅಥವಾ ಬುಲೆನ್ ಅಥವಾ ಟ್ರಾನ್ಸಿಷನ್ ಸೀಮಾ ವಲಯ ಕಂಡುಬರುತ್ತದೆ. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಹಾಗೆಯೇ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನಲ್ಲಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು.